ಸ್ನೇಹಿತರೆ, ದಿನಗಳು ಉರುಳುತ್ತಲೇ ಇವೆ. ಅಲ್ಲಿ ಅಷ್ಟು ಹೂತಿದ್ದೇನೆ, ಇಲ್ಲಿ ಇಷ್ಟು ಹೂತಿದ್ದೇನೆ ಎಂದು ಹೇಳಿದ್ದೇ ಹೊತ್ತು ಕಾರ್ಮಿಕರು ಬಂದ್ರು, ಹಿಟಾಚಿ ಜೆಸಿಬಿ ಬಂತು, ಕೊನೆಗೆ ಜಿಪಿಆರ್ ತಂತ್ರಜ್ಞಾನವೂ ಬಂತು. ಎಲ್ಲೂ ಏನೂ ಸಿಗ್ಲಿಲ್ಲ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಎಂದಿದ್ದ ಅನಾಮಿಕನ ಕತೆ ಇಲ್ಲಿಗೆ ಬಂದು ನಿಂತಿದೆ ನೋಡಿ. ಈತ ಹೇಳಿದ್ದ ಕಡೆಯಲ್ಲೆಲ್ಲ ಎಸ್ಐಟಿಯವರು ಅಗೆದ್ರು, ಕೈ ತೋರಿಸಿದಲ್ಲೆಲ್ಲ ಶೋಧ ಮಾಡಿದ್ರು. ಆದ್ರೆ ಈತ ಹೇಳಿದ ಹಾಗೆ ಎಲ್ಲೂ ಅಸ್ಥಿ ಮಾತ್ರ ಸಿಗ್ಲಿಲ್ಲ. 17ನೇ ದಿನ ಅಂದ್ರೆ ಶನಿವಾರ ಶೋಧ ಕಾರ್ಯ ಇರಲಿಲ್ಲ. ಬದಲಾಗಿ ಬೆಳ್ತಂಗಡಿ ಕಚೇರಿಯಲ್ಲೇ ಅನಾಮಿಕನ ವಿಚಾರಣೆಯನ್ನ ನಡೆಸಿದ್ರು. ಮೊದಲು ಈ ವಿಚಾರಣೆ ಹೇಗಿತ್ತು ಅಂತ ನೋಡೋಣ. ಆಮೇಲೆ ಈ ಅನಾಮಿಕನ ಸುತ್ತ ತೂಗ್ತಾ ಇರೋ ಕಾನೂನು ಕುಣಿಕೆ ಬಗ್ಗೆ ಹೇಳ್ತೀವಿ. ಸ್ನೇಹಿತರೆ, 17 ಸ್ಪಾಟ್ ಅಗೆದಿರುವಂತಹ ಎಸ್ಐಟಿ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಈಗಾಗಲೇ ದೂರುದಾರ ತೋರಿಸಿದ ಸ್ಥಳಗಳಲ್ಲಿ ಎಸ್ಐಟಿ ಶೋಧ ನಡೆಸಿದೆ. ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆಲ್ಲೂ ಕಳೆಬರ ಪತ್ತೆಯಾಗಿಲ್ಲ. ಹೀಗಾಗಿ 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಘಟನೆಗಳ ಬಗ್ಗೆ ಎಸ್ಐಟಿ ದಾಖಲೆಯನ್ನ ಸಂಗ್ರಹಿಸಿದೆ. ಅನಾಮಿಕನನ್ನ ಕೂರಿಸಿಕೊಂಡು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ಬೆಳ್ತಂಗಡಿ ಪೊಲೀಸ್ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಯ ದಾಖಲೆ ಪತ್ರಗಳನ್ನ ತಿರುವು ಹಾಕ್ತಿದೆ. ದೂರುದಾರನ ಹೇಳಿಕೆ ಹಾಗೂ ಎಸ್ಐಟಿಗೆ ಸಿಕ್ಕ ದಾಖಲೆ ಪತ್ರಗಳನ್ನ ತಾಳೆ ಹಾಕಲಾಗ್ತಿದೆ. ಜೊತೆಗೆ ತಲೆಬುರುಡೆ ರಹಸ್ಯ ಕೆದಕ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು 164 ಹೇಳಿಕೆ ವೇಳೆ ದೂರುದಾರ ಹಾಜರುಪಡಿಸಿದ್ದ ತಲೆಬುರುಡೆ ಎಲ್ಲಿಂದ ತಂದೆ ಎಂದು ಪ್ರಶ್ನಿಸಿದೆ. ಆದ್ರೆ ತಲೆಬುರುಡೆ ಪ್ರಶ್ನೆಗೆ ಅನಾಮಿಕ ಗೊಂದಲದ ಉತ್ತರ ನೀಡ್ತಿದ್ದಾನಂತೆ. ಧರ್ಮಸ್ಥಳ ಸುತ್ತ ನಿಗೂಢ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಸ್ಪಾಟ್ ನಂಬರ್ 15ಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಸ್ಥಳೀಯರ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ಬೋಳಿಯಾರ್ನ ಸ್ಪಾಟ್ ನಂಬರ್ 15ನೇ ಜಾಗದಲ್ಲಿ ಶೋಧ ನಡೆಸಿದ್ರೂ ಕಳೆಬರ ಸಿಕ್ಕಿರ್ಲಿಲ್ಲ. ಇದೇ ಜಾಗದಲ್ಲಿ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಹೀಗಾಗಿ ಮಹಿಳೆಯನ್ನ ಸಾಕ್ಷಿಯನ್ನಾಗಿ ವಿಚಾರಣೆ ನಡೆಸಿದೆ. 2010ರಲ್ಲಿ ಕಲ್ಲೇರಿಯಲ್ಲಿ ಶವ ಹೂತಿದ್ದೆ, ಬೇಕಿದ್ರೆ ಸ್ಥಳೀಯರನ್ನ ಕೇಳಿ ಅಂತ ಎಸ್ಐಟಿ ಮುಂದೆ ಅನಾಮಿಕ ವಾದಿಸಿದ್ದ. ಸ್ಥಳೀಯರಿಗೆ ಶವ ಹೂತ ವಿಚಾರ ಗೊತ್ತಿದೆ ಎಂದಿದ್ದ. ಹೀಗಾಗಿ ಮುಸುಕುದಾರಿಯ ಮನವಿಯಂತೆ ಸ್ಥಳೀಯರ ವಿಚಾರಣೆಯನ್ನ ನಡೆಸಲಾಗಿದೆ. ಎಸ್ಐಟಿ ವಿಚಾರಣೆ ವೇಳೆ ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಮೂಲಗಳು ತಿಳಿಸ್ತಿವೆ. ಅನಾಮಿಕನ ಒಂದೇ ಒಂದು ಪತ್ರ ದೇಶಾದ್ಯಂತ ಸಂಚಲನಕ್ಕೆ ಸಾಕ್ಷಿಯಾಗಿತ್ತು. ಇದೇ ಸ್ಥಳದಲ್ಲಿ ನೂರಾರು ಶವ ಹೂತಿದ್ದೆ, ಬೇಕಿದ್ರೆ ತೋರಿಸ್ತೀನಿ ಎಂದು ಅನಾಮಿಕ ಬಹಿರಂಗವಾಗಿ ಹೇಳಿದ್ದ. ಅನಾಮಿಕನ ಮಾತಿನಿಂದ ಸರ್ಕಾರವು ಇಕ್ಕಟ್ಟಿಗೆ ಸಿಲುಕಿತ್ತು. ಅನಾಮಿಕನ ಆರೋಪದಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಎಂದು ಚರ್ಚೆ ಶುರುವಾಗಿತ್ತು. ಕೊನೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಶೋಧಕ್ಕಿಳಿದಿತ್ತು. ಆದ್ರೆ ಅನಾಮಿಕ ಹೇಳಿದಂತೆ ಎಲ್ಲೂ ತಲೆಬುರುಡೆ ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕ ಹೇಳಿದ್ದು ಸುಳ್ಳಾದ್ರೆ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಜೊತೆಗೆ ಷಡ್ಯಂತ್ರ ನಡೆಸಿ ದೂರು ಕೊಡಿಸಿರುವವರ ವಿರುದ್ಧವೂ ಕ್ರಮ ಆಗಲಿದೆ ಅಂತ ಹೇಳಲಾಗ್ತಿದೆ. ದೂರು ಸುಳ್ಳಾಗಿದ್ದಲ್ಲಿ ಕಾನೂನಿನಲ್ಲಿ ಕ್ರಮಕ್ಕೆ ಅವಕಾಶವಿದೆ. ಪ್ರಕರಣದ ತೀವ್ರತೆ ಆಧಾರದಲ್ಲಿ ಶಿಕ್ಷೆ ಪ್ರಮಾಣ ಇರುತ್ತೆ. ಬಿಎನ್ಎಸ್ ಸೆಕ್ಷನ್ 236, 240, 248 ಹಾಗೂ 270ರ ಅಡಿ ಕ್ರಮ ಕೈಗೊಳ್ಳಲಾಗಬಹುದು. ಇನ್ನು ಸುಳ್ಳು ಆರೋಪದಿಂದ ಯಾವ್ಯಾವ ಸಮಸ್ಯೆಗಳಾಗಿದೆ, ಗುಂಪುಗಳ ನಡುವೆ ಗಲಾಟೆ ಆಗಿದೆಯಾ, ಪ್ರಾಣಕ್ಕೆ ಕುತ್ತು ಬಂದಿದ್ಯಾ, ಧಾರ್ಮಿಕ ನಂಬಿಕೆಗಳ ಮೇಲೆ ಪರಿಣಾಮ ಬೀರಿದ್ಯಾ, ಪೊಲೀಸರಿಗೆ ಸುಮೋಟೋ ಪ್ರಕರಣ ದಾಖಲಿಸಲು ಅವಕಾಶ ಇದೆಯಂತೆ. ಪ್ರಕರಣ ದಾಖಲಿಸಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬಹುದು. ಆರೋಪ ಸಾಬೀತಾದ್ರೆ 5 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಜೊತೆಗೆ ಅನಾಮಿಕನ ಜೊತೆ ಕೈಜೋಡಿಸಿರುವವರ ವಿರುದ್ಧವೂ ಕ್ರಮ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಮಿಕ ಹೇಳಿದ ಕಡೆ ಅಗೆದಿದ್ರು. ಜೊತೆಗೆ ಬಾಹುಬಲಿ ಮೂರ್ತಿ ಇರುವ ರತ್ನಗಿರಿ ಬೆಟ್ಟದಲ್ಲೂ ಶೋಧ ಮಾಡಲಾಗಿತ್ತು. ಎಲ್ಲೂ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಕನ್ಯಾಡಿ ಪ್ರದೇಶದ ಕಡೆ ಮುಸುಕುದಾರಿ ಜಾಗ ತೋರಿಸಿದ್ದಾನಂತೆ. ಪಾಯಿಂಟ್ ನಂಬರ್ 17ರ ಪಕ್ಕದಲ್ಲೇ ಮತ್ತೊಂದು ಜಾಗ ಇದೆ, ಅಲ್ಲಿ ಹೂತಿದ್ದೇನೆ, ಶೋಧ ಮಾಡಿ ಎಂದು ಎಸ್ಐಟಿಗೆ ಡಿಮ್ಯಾಂಡ್ ಮಾಡಿದ್ದಾನಂತೆ. ಆ ಜಾಗದಲ್ಲಿ ಶೋಧ ಮಾಡ್ಬೇಕಾ ಬೇಡವಾ ಅಂತ ಎಸ್ಐಟಿ ಇನ್ನೂ ನಿರ್ಧಾರ ಮಾಡಿಲ್ಲ. ಜೊತೆಗೆ ಅನಾಮಿಕನನ್ನ ಬಂಧಿಸಿ ಅಂತ ವಿಪಕ್ಷಗಳು ಒತ್ತಾಯ ಮಾಡ್ತಿವೆ. ಇದರ ಮಧ್ಯೆ ಇನ್ನಷ್ಟು ಶೋಧ ಮಾಡಬೇಕು ಅಂತ ಅನಾಮಿಕ ಹೇಳ್ತಿದ್ದಾನೆ. ಅನಾಮಿಕನ ಒತ್ತಾಯಕ್ಕೆ ಸರ್ಕಾರ ಮಣಿಯತ್ತಾ ಅಥವಾ ವಿಪಕ್ಷಗಳು ಹಾಗೂ ಭಕ್ತರ ಆಗ್ರಹದಂತೆ ಶೋಧ ನಿಲ್ಲಿಸುತ್ತಾ?
ಧರ್ಮಸ್ಥಳದ ಮೇಲೆ ಮೂಡಿರುವ ಅನುಮಾನ ಊಹಾಪೋಹಗಳಿಗೆ ಸರ್ಕಾರ ತೆರೆ ಎಳೆಯುತ್ತಾ ಕಾದು ನೋಡಬೇಕಿದೆ.